ಮೊದಲ ಚೆಂಡು ಈತನ ಮಧ್ಯೆ ಬಾಳ ಸಮರ್ಥನೆ ಎಸೆತ. ಮಧ್ಯಾಹ್ನದ ಮೊದಲ ಪಂದ್ಯಾಟ ಶ್ರೀಲಂಕಾ ವಿನಸ್ ಬಲಾಗ್ನೋ ಮಾಸ್ಟರ್ಸ್ ಬಹಳಷ್ಟು ಭರ್ಜರಿಯ ಒಂದು ಜಯವನ್ನು ದಾಖಲಿಸಿದ್ರು. ಎರಡನೇ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಲೀಗ್ ಪಂದ್ಯಾಟದಲ್ಲಿ. ಸೆಕೆಂಡ್ ಮ್ಯಾಚ್ ಶ್ರೀಲಂಕಾ ವರ್ಸಸ್ ಗಡಿಕಟ್ಟೆ ಬಿಸಿಜಿ. ಈತನ ಮಧ್ಯೆ ಮೂರನೇ ಬಾರಿಗೆ ಎಸೆದ ಚೆಂಡು ಸೆಲ್ಲಿ ಮಿಡ್ ಆಫ್ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಅನ್ನು ಕೇವಲವಾಗಿ ಓಟ್ಗಳು ಬರ್ತಾ ಇಲ್ಲ. ಬಹಳ ಸಮರ್ಥ ಒಂದು ಎಸೆತ. ಧನುಷ್ಕಾ ಪ್ಯಾಡ್ ಮೇಲೆ ಪಡ್ಕೊಂಡ ಚೆಂಡು ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಪಿಡಿ ಸಾಗರ ಮತ್ತೊಂದು ಬಹಳ ಉತ್ತಮ ರೀತಿಯ ಎಸೆತ. ಓಟಗಳ ಪರವಾಗಿ ಶೋಯಿಬ್ ದಾಖಲಿಸ್ತಾ ಇದ್ದಾನೆ. ಯಾರ್ಕರ್ ಡೆಲಿವರಿ ಈತನ ಮಧ್ಯೆ ಉತ್ತಮ ರೀತಿಯ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಶ್ರೀಲಂಕಾ ಅನ್ನುವಂತ ರೂಪದಲ್ಲಿ. ಸೆಕೆಂಡ್ ಓವರ್ ಓಟ್ಗಳು ಬರ್ತಾ ಇದೆ. ಈತನ ಮಧ್ಯೆ ವೈಟ್ ಬಾಲ್ ಔಟ್ ಸೈಡ್ ದ ಲೈನ್ ಸ್ಟಾಪ್. ಮನೀಶ್ ಶೆಟ್ಟಿ ಎಸ್ಆರ್ ಭಾಗವನ್ನ ಕಂಡುಕೊಂಡು ಈ ಓವರ್ ಅಲ್ಲಿ ಯಾವುದೇ ವಿಕೆಟ್ ಪಡ್ಕೊಂಡ್ರು ಕೂಡ ಮನೀಶ್ ಶೆಟ್ಟಿಗೆ 500 ರೂಪಾಯಿಗಳ ಕೊಡುಗೆ ಇದೆ. ನಮ್ಗೆ ಇತ್ತೀಚೆಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತಾ ಉಂಟು. ಫ್ರೆಂಡ್ಸ್ ಮತ್ತು ಜಾನ್ಸನ್ ಪ್ರಕೃತಿ ಟಾಸ್ ರೆಡಿ ಇರಬೇಕು. ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ಲ್ ಭಾಗದಲ್ಲಿ ಒಂದರ ಚೂರ ಸೇರ್ಪಡೆ. ಎರಡನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರು ಸಾಗರ ಫ್ರೆಂಡ್ಸಿನ ಆಶಯದಲ್ಲಿ. ಈ ಪಂದ್ಯಕೂಟ ಸಾಗ್ತಾ ಇದೆ. ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ. 12 ತಂಡಗಳು ಜೊತೆಗೊಂದು ವಿದೇಶದ ಇದೇ ತಂಡ ವಿನಸ್ ಬಲಾಗ್ನೋ ಶ್ರೀಲಂಕಾ ಆಡ್ತಾ ಇದ್ದಾರೆ. ಎರಡನೇ ಓವರ್ ಅಂತಿಮ ಚೆಂಡು. BSG Kodi Kate. That's a great delivery. Anyhow, the Kavita Hirosh easily get the single. The batsmen are ready to cast. But the chance to get second, only single considered. Scores moves on now 8. Loss of 2 wickets. No more change for the scorecard. Scores on 8. Again the ball at Tribe. And at the delivery umpire call charging wide. Now his scores moves on 9 this time. The great man, the ball picked the second wicket this time, Shoaib. Yes, sir. This time, Tilina Samartha easily get the second run. Welcome to run, Tilina Samar couples. The batsmen are doing a well job this time. Tilina Samartunga scores on 12 now. And again the left-handed batsman Kavindu Hirosh. Oh, this time the flying the bed. The charging appeal for the keeper is goes to third umpire. Decision pending for the decision. It is stamps or not. Bats Kavindu Hirosh, bats flying. Waiting for the decision, third umpire. And here the money are playing this time. The man who sponsor every single wicket, he given 500 nods. Scores on 12. Money to Samaratunga. This time Samaratunga, that's a superb timing.
and again money to Kavit Hirosh. Easily gets single, another single. Scores on now 16. Scores on this time. Scores on 18. The captain changing the field. The left-handed batsman. Easily get singles. This time second runs needed. No chance. Get the second. Scores on 19. Last ball of the over. Fourth over. ಕ್ಯಾಶ್ ಕೊಟ್ಟಿರೋದ್ರಿಂದ ಮಾತ್ರ ಇದು ಪ್ರಕಟಿಸ್ತಾ ಇದ್ದೇವೆ. ಮತ್ತೆ ಯಾವುದೇ ಪ್ರಕಟಣೆ ಇರೋದಿಲ್ಲ. ಅನಿವಾರ್ಯವಾಗಿ ನಾವು ಮೊದಲಾಗಿ ಹೇಳಿರೋದ್ರಿಂದ ಇದನ್ನು ಮುಂದುವರಿಸ್ತಾ ಇದ್ದೇವೆ. 5ನೇ ಓವರ್ ಬಾಳ ಚೆಂಡು. ಮತ್ತೆ ಓಟುಗಳು ಬರ್ತಾ ಇಲ್ಲ. ಶ್ರೀಲಂಕಾ ಒತ್ತಡಕ್ಕೆ ಸೆಲೆಕ್ಟ್ ಆಗಿದೆ. ಮಧ್ಯಾಹ್ನದ ಅವಧಿಯಲ್ಲಿ ಭರ್ಜರಿ ಜಯವನ್ನು ದಾಖಲಿಸಿತು. ಮಾಲ್ತೇಸ್ ವೆಸ್ಟ್ ಮುಂದಾಡುತ್ತದೆ ಈ ಒಂದು ತಂಡ. ಮಾಸ್ಟರ್ಸ್ ವಿನಸ್ ಬಲಾಗ್ನೋ ಶ್ರೀಲಂಕಾ 2ನೇ ಪಂದ್ಯಾಟವನ್ನು ಆಡ್ತಾ ಇದೆ ಸಾಗರದ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣ ಒಳಭಾಗದಲ್ಲಿ. ಮತ್ತೆ ಸಚಿನ್ ಗಡಿಕಟ್ಟೆಯ ಪರವಾಗಿ ಬರಸದ ಚೆಂಡು ಡೀಪ್ ಮಿಡ್ ವಿಕೆಟ್ ಸಿಮರ್ ಕ್ಯಾಚಿನಲ್ಲಿ ಸುಲಭದ ಒಂದು ಕ್ಯಾಚ್ ಆದ ಮುಖ್ಯವಾಗಿ ಔಟ್ ಆದಂತ ಆಟಗಾರ ನಿಶಾಂತ ಗಡಿಕಟ್ಟೆ ವಿರುದ್ಧವಾಗಿ ಸಚಿನ್ ಬರಸದ ಚೆಂಡು ರಶೀದ್ ಹೊಡೆತ ಮಿಡ್ ವಿಕೆಟ್ ಸಿಮರ್ ಕ್ಯಾಚಿನಲ್ಲಿ ಸುಲಭ ಕ್ಯಾಚ್ ಆದ್ರ ಮುಖ್ಯವಾಗಿ ವೆನಸ್ ಬಲಾಗ್ನೋ 19 for 6. ರಶೀದ್ ವಾಪಸ್ 6ನೇ ಹೋದರೆ ಆಘಾತವನ್ನು ಕಂಡ ಮಾಸ್ಟರ್ಸ್ ವೆನಸ್ ಬಲಾಗ್ನೋ ಶ್ರೀಲಂಕಾ ಬಹಳಷ್ಟು ಒತ್ತಡಕ್ಕೆ ಸೆಲೆಕ್ಟ್ ಆಗಿದೆ. ಬಾರಿ ಗಡಿಕಟ್ಟೆಗೆ ವೆರಿ ಅಂಗಡ ಒಳಭಾಗದಲ್ಲಿ ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ ಶ್ರೀಲಂಕಾ ಮೊತ್ತ 5ನೇ ಓವರ್ ಚಾತಿಯಲ್ಲಿ ಇವಾಗ ತಡ ಮೊತ್ತ 24 ಲಾಸ್ ಆಫ್ 4 ಶ್ರೀಲಂಕಾ. 6 ಓವರ್ಗಳ ಪಂದ್ಯ 5ನೇ ಓವರ್ ನಡೀತಾ ಇದೆ. ಸಚಿನ್ ಗಡಿಕಟ್ಟೆ ಬಹಳಷ್ಟು ಉತ್ತಮ ಚೇಸ್ಗಾರಿಕೆಯನ್ನು ತೋರ್ಪಡಿಸಿರುವಂತ ಆಟಗಾರ ಕೂಡ ಬಿಸಿಜಿಯ ಪರವಾಗಿ ಓಟ್ಗಳು ಮಾಡ್ತಾ ಇದೆ. ಸುಂದರತೆ ಹೊಡೆತ ಲಾಂಗ್ ಆಫ್ ಆಗದಲ್ಲಿ ಕೊನೆ ಹಂತದಲ್ಲಿ ಒಂದು ಓಟ 2 ಕ್ಲಿಯರ್ ಮಾಡೋ ಪ್ರಯತ್ನ. ಈ ತನ್ಮಧ್ಯೆ 2 ಓಟಗಳ ಕ್ಲಿಯರ್ ರನ್ಸ್ ಅನ್ನ ಕೂಡ ಮಾಡಿದ್ರು ಬ್ಯಾಟ್ಸ್ಮನ್ ಮಾತ್ರ ಸಾಗರ ಫ್ರೆಂಡ್ಸ್ ರಾಷ್ಟ್ರ ನಡೀತಾ ಇರುವಂತ 2ನೇ ಬಾರಿ ವೈಭವಪೇತ ಪಂದ್ಯಕೂಟ. ಈ ತನ್ಮಧ್ಯೆ ಗೋವರ್ಧನ ಕೊನೆಯವರ ಚೆಂಡು ಡೀಪ್ ಮಿಡ್ ವಿಕೆಟ್ ಸಿಮರ್ ಕ್ಯಾಚಿನಲ್ಲಿ ಶೋಯಿಬ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ತನ್ಮೂಲಕವಾಗಿ ಶ್ರೀಲಂಕಾ 22 for loss of 8 wickets and off over number 5.1 over. ಅಂತಿಮ ಅವರ ಮೊದಲ ಚೆಂಡಿನಲ್ಲಿ ಬಾರಿ ಗೋವರ್ಧನ ಶಾರ್ಟ್ ಚೆಂಡನ್ನು ಎಸೆದ್ರು. ಮೆಡ್ಗಡ ಭಾಗದಲ್ಲಿ ಫುಲ್ ಮಾಡಿದಂತ ಆಟಗಾರ ವಾಪಸ್. Here to go, the bat is start. The second innings, Mohammad Akil. The first ball wide. The poor delivery this time. Umpire signaling. It's like some dancing signal. The wide. The first is scores on extra. 23 runs need. 36 ball. This time again gets a single, the batsman Sachin. Scores moves on 4. Poor starting this time, Mohammad Akil. Scores on 4.
Another no ball. Umpire Chuck. First dot ball of the over. Chetu is gone. The new man Manoj. Again. Mohammad Akil. That's a great ball this time. Third dot ball of the over. Mohammad Akil. Scorecard didn't change. Another no balls continuously. Akil. 2-run conceded. Uncounting ball. Scores are now 7. But Akil to Sachin. Another chance for an out anyhow. 7 7 for loss of 1. ಮಿಲಿನ ಪ್ರಿಯಶಾಂತ ಹೊಸ ಬೌಲರ್. ಬಲವಾದಂತ ಮನವಿ ಲೆಗ್ ಬಿಫೋರ್ಗಾಗಿ ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ ಲೆಗ್ ಬೈ ರೂಪದಲ್ಲಿ 8ಕ್ಕೆ ತಲುಪ್ತಾ ಇದೆ. 8 ಫಾರ್ ದ ಲಾಸ್ ಆಫ್ 1. ಆ ಬಳಿಕ 11ಕ್ಕೆ 5 ಓಟಗಳ ಅನಿವಾರ್ಯತೆ ಇತ್ತು. ಆ ಸಂದರ್ಭದಲ್ಲಿ ಅಂತಿಮ ಓವರ್ನಲ್ಲಿ 6 ಎಸೆತ 5 ಓಟಗಳಿಗೆ ಅವಕಾಶ ಇತ್ತು. ಕೇವಲ 4 ಓಟವನ್ನಷ್ಟೇ ದಾಖಲಿಸಿದ್ದಾರೆ. ಲೆಫ್ಟಿ ಆಟಗಾರ ಮಣಿ ಮಾಡಿರ್ತಕ್ಕಂಥ ಒಂದು ತಪ್ಪು ಪಂದ್ಯ ಸಮಬಲ ಮಾಡಿಕೊಂಡಿತ್ತು. ತನ್ನ ಮೊತ್ತ 1 ಓಟಕ್ಕೆ ಸೇರ್ಪಡೆ. ಬೀಸುವಂತ ಪ್ರಯತ್ನ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲಿ ತನ್ನ ಮಧ್ಯೆ ಲೆಗ್ ಬಿಫೋರ್ ವಿಕೆಟ್ ಮುಖಾಂತರವಾಗಿ ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಬಿಸಿಜಿ ಗಡಿಕಟ್ಟೆ 9ಕ್ಕೆ 2ನೇ ಆಘಾತ. 5ನೇ ಚೆಂಡಿಗಾಗಿ ಪವರ್ ಪ್ಲೇ ಹಂತದ 5ನೇ ಚೆಂಡನ್ನು ಎಸೆಯುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಎಸೆತಗಾರ ಬಹಳ ಶೂತಮರದ ಹೊಡೆತ. ನೆಟ್ಟ ನೇರ ಲಾಂಗ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸಿಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 10ಕ್ಕೆ ತಲುಪ್ತಾ ಇದೆ. 10 ಫಾರ್ ಲಾಸ್ ಆಫ್ 2. 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮಾಲ್ತೇಶ್ ಮಾಸ್ಟರ್ ಒಂದು ಸಾರಥ್ಯದಲ್ಲಿ ಆಡ್ತಾ ಇರ್ತಕ್ಕಂಥ ಮಾಸ್ಟರ್ ವಿನಸ್ ಬೊಲೋಗ್ನೋ ಆರಂಭಿಕ ಹಂತದಲ್ಲಿ 23 ಓಟಗಳಿಗೆ ತನ್ನೆಲ್ಲಾ ಹುದರಿಗಳ ಆಘಾತವನ್ನು ಕಂಡಿತ್ತು. ನೆಟ್ಟ ನೇರ ಹೊಡೆತ ಮತ್ತೆ ಮಿಡೋನ್ ವಿಭಾಗದಲ್ಲಿ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಅವರನ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಅರ್ಧಾಂಶ ಓಟಗಳನ್ನು ದಾಖಲಿಸಿದ್ದಾರೆ. ಅರ್ಧಾಂಶ ಓಟಗಳು ಬರಬೇಕಾಗಿದೆ. 12 ರನ್ಸ್ ರಿಕ್ವೈರ್ಡ್. 24 ಬಾಲ್ 12 ರನ್ಸ್ ರಿಕ್ವೈರ್ಡ್. ಬುಡ ಮೇಲಿನ ಫಲಿತಾಂಶಗಳನ್ನು ದಾಖಲಿಸುವಂತಹ ಹಂತದಲ್ಲಿ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ ಬಿಸಿಜಿ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸುಲಭ ಕ್ಯಾಚ್ ಅನ್ನು ಪ್ರಕೃತಿ ಜಾನ್ಸನ್ ತಂಡ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. 1 ಓಟಗಳ ಸೇರ್ಪಡೆ. ತಡ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. 11 ಓಟಗಳು ಬರಬೇಕಾಗಿದೆ. 11 ರನ್ಸ್ ರಿಕ್ವೈರ್ಡ್. ಗಣೇಶ್ ಫ್ರೆಂಡ್ಸ್ ನಾಯಕರಿದ್ದಾರೆ. ಅಲ್ಲಿ ಪ್ರಕೃತಿ ಜಾನ್ಸನ್ ಕ್ಯಾಪ್ಟನ್. ಟಾಸಿಗೆ ಬನ್ನಿ.
ಓಟಗಳಿಗೆ ಅವಕಾಶಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಸ್ವಲ್ಪ ಒಳಗೆ ನಿಯಂತ್ರಣಕಾರಿ ಎಸೆತಗಾರಿಕೆಯನ್ನು ತೋರ್ಪಡಿಸುವಂತಹ ಪ್ರಯತ್ನ ತಾರಕ ಧನುಶಂಕ. ತನ್ನ ಮೊತ್ತ 13 ಓಟಗಳು, 11 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅತ್ಯುತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಎಸೆತಗಾರ. 3ನೇ ಓವರಲ್ಲಿ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 19 ಎಸೆತ, 11 ಓಟಗಳು ಬರಬೇಕಾಗಿದೆ. 19 balls, 11 runs required. ಮತ್ತೆ ಧನುಶಂಕ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು, ಬಿರುಸಿನ ಹೊಡೆತ, ಸ್ಕ್ವೇರ್ ಲೆಗ್ ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. ಈ ಹಂತದಲ್ಲಿ ಬೌಂಡ್ರಿ ಅನ್ನುವಂತ ಸೂಚನೆ. 4 ಓಟಗಳ ಸೇರ್ಪಡೆ, ತಡ ಮೊತ್ತ 17. ಕೇವಲ 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸುಲಭ ಜಯದ ಕಡೆಗೆ ದಾಂಗುಡಿಯನ್ನು ಇಡ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ ತಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ರಿಸ್ಕಿ ಸಿಂಗಲ್ ಅಪಾಯದ ಓಟವನ್ನು ದಾಖಲಿಸಿದ್ರು. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅಲ್ಲಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ರು. ಅದ್ಯಾವ ತೀರ್ಪು ಹಂತಲ ದಾಖಲಾತಿ ಕಾಣ್ತದೆ ಅಂತ ನೋಡಬೇಕಾಗಿದೆ. ಜಯಕ್ಕಾಗಿ ಕೇವಲ 7 ಓಟಗಳು ಬಂದ್ ಸಿಕ್ವಾಯಡ್. ಬಿಸಿಜಿ ಗಡಿಕಟ್ಟೆ ಬುಡ ಮೇಲಿನ ಫಲಿತಾಂಶವನ್ನು ಒದಗಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಜಯಕ್ಕಾಗಿ ಕೇವಲ 5 ಓಟಗಳ ಅನಿವಾರ್ಯತೆಯನ್ನು ಕಾಣ್ತಾ ಇದೆ. ಸಮಯ ಸರಿತಾ ಇದ್ದ ಹಾಗೆ ಶ್ರೀಲಂಕಾ ಸಡನ್ಲಿ ಒತ್ತಡಕ್ಕೆ ಸಿಲುಕ್ತಾ ಇರ್ತಕ್ಕಂಥ ತಂಡ. ಕವರ್ಸ್ ಭಾಗದಲ್ಲಿ ಲಕ್ಷ್ಯ, ಕವರ್ಸ್ ಭಾಗದಲ್ಲಿ ಬಹಳಷ್ಟು ಅವರದ ಹೊಡೆತ. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಅನಾವಶ್ಯಕವಾಗಿ ಹೊದ್ದರೆಯನ್ನು ಒಪ್ಪಿಸಿದ್ದಾರೆ. 2ನೇ ಓಟವನ್ನು ಸುಲಭವಾಗಿ ದಾಖಲಿಸಬಹುದಾಗಿತ್ತು. ನಾನ್ ಶೇಖರ್ಸ್ ಭಾಗದ ಒಂದು ಲೆಕ್ಕಾಚಾರ ತಲೆಕೆಳಗಾಗಿಸ್ತಾ ಇದೆ. ಮತ್ತೆ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 20. ಜಯಕ್ಕಾಗಿ ಕೇವಲ 4 ಓಟಗಳು ಬರಬೇಕಾಗಿದೆ. 4 runs required. ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇದೆ. ವೀನಸ್ ಮೊಲಗ್ನದ ವಿರುದ್ಧವಾಗಿ ಜಯ ದಾಖಲಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಬಿಸಿಜಿ ಗಡಿಕಟ್ಟೆ ಮತ್ತೆ ಸುಲಭದ ಕ್ಯಾಚ್ ಅನ್ನು ಗುರುದ ಹಿಂಭಾಗದಲ್ಲಿ ಕೈ ಚೆಲ್ಲಿದ್ದಾರೆ. ಈ ಮುಖಾಂತರವಾಗಿ ಓವರ್ ಮುಕ್ತಾಯ. ಎಂಡ್ ಲಾಸ್ಟ್ ಬಾಲ್ 13 ಎಸೆತ. ಜಯಕ್ಕಾಗಿ 4 ಓಟಗಳು ಬರಬೇಕಾಗಿದೆ. 13 balls, 4 runs required. ಅಂತಿಮ ಚೆಂಡು ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತಹ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ವೀನಸ್ ಮೊಲಗ್ನವನ್ನು ಲೀಗ್ನ 2ನೇ ಪಂದ್ಯದಲ್ಲಿ ಮಾಡಿಸಿರುವ ಮುಖಾಂತರವಾಗಿ ಬಿಸಿಜಿ ಗಡಿಕಟ್ಟೆ ಒಂದು ಮಹತ್ವದ ಬುಡ ಮೇಲಿನ ಫಲಿತಾಂಶವನ್ನು ಇಲ್ಲಿ ನಡೆಸ್ತಾ ಇದೆ. ಮೊದಲ ಪಂದ್ಯಾಟ ಪ್ರಕೃತಿ ಜಾನ್ಸನ್ ವಿರುದ್ಧ ಕೈಯಲ್ಲಿದ್ದ ಪಂದ್ಯ. ತಾವೇ ಕೈ ಬಿಟ್ರು, ಪಾಯಿಂಟ್ ಶೇರ್ ಮಾಡಿಕೊಂಡ್ರು. ಮತ್ತೆ ಪಂದ್ಯಾಟ ಮುಂದುವರಿಕೆ ಅಂಗಡ ಒಳಭಾಗವನ್ನು ಕಾಣ್ತಾ ಇದೆ. ಓಟಗಳು ಕೊನೆಯ ಹಂತದಲ್ಲಿ ಬರ್ತಾ ಇಲ್ಲ. ಶ್ರೀಲಂಕಾ ಆಟಗಾರರು ಬಹಳಷ್ಟು ಲಾಸ್ಟ್ ಶ್ರೀಲಂಕಾ ಸ್ಕೋರ್ 23 for 9. ಔಟ್ ರಜಾಂತ ಚೆಂಡು ಶ್ರೀಲಂಕಾ ಈ ಬಾರಿ
ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಕ್ಯಾಚ್ ನೀಡಿದ್ರು. ನಾವು ಶ್ರೀಲಂಕಾ ಆಲ್ ಔಟ್ 23 ಫಾರ್ ಲಾಸ್ ಆಫ್ 10 ವಿಕೆಟ್ಸ್.